ನಾವು ಸಾಮಾನ್ಯವಾಗಿ ಬೈತೇವೆ ಪಂಚಾಯತ್ ಅರಣ್ಯ ಇಲಾಖೆಗೆಲ್ಲ ಹ್ಮ್. ಅವರು ಮರ ನೆಡುದಿಲ್ಲ ಅಂತ ಹೇಳಿ. ನಾವು ನೆಟ್ಟು ಅವರಿಗೆ ತೋರಿಸ್ಬೇಕು, ಅವರು ಗಿಡ ಕೊಡ್ತಾರೆ, ನಾವು ನೆಡಬೇಕು. ಹೌದೌದೌದು. ಇದು ಅವರಿಗೆ ಬೈಯುವುದು. ನಾವು ಒಂದು ಗಿಡ ನೆಡ್ಲಿಕ್ಕೆ ನಾವು ತಯಾರಿಲ್ಲ. 1 ನಿಮಿಷಕ್ಕೆ 1 ಲೀಟರ್ ನೀರು ಬೀಳುತ್ತೆ. ಸಾಧಾರಣ ಜಾಸ್ತಿ ಬೀಳ್ತದೆ. ಕರೆಕ್ಟ್. ಇದ್ರಲ್ಲಿ ನೋಡಿ ಸ್ನೇಹಿತರೆ, 2 ಪೈಪ್ಗಳನ್ನು ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ 2 ಗಿಡ ನೆಟ್ಟಿದ್ದಾರೆ, ಒಂದು ಆ ಕಡೆಗೆ ಒಂದು ಈ ಕಡೆಗೆ. ಅದರಿಂದಾಗಿ 2 ಪೈಪನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ ಆ ನೀರಿನ ಪೈಪು ಹೇಗಿದೆ ಅಂತ ಹೇಳಿದ್ರೆ ಹಣ್ಣಿನ ರಾಣಿ ಅಂತ ಹೇಳ್ತಾರೆ. ಈ ಹೂ ನೋಡಿದ್ರೆ ನಿಜವಾಗ್ಲೂ ರಾಣಿ ಇದ್ದಾಗಿದೆ. ಇದಕ್ಕೆ ಮ್ಯಾಂಗೋ ಸ್ಟೀನ್ ಅಂತ ಹೇಳುವಂಥದ್ದು. ಇದು ನಮ್ಮ ಪುನಾರ್ಪುಳಿಯ ಫ್ಯಾಮಿಲಿಗೆ ಸೇರಿರುವಂಥದ್ದು. ಇದು ಇದರಲ್ಲಿ ಕಳೆದ ಬಾರಿ ಬರುವಾಗ ನಾನು ಹೆಚ್ಚು ಹೂಗಳಿರಲಿಲ್ಲ ಸರ್. ಇದರಲ್ಲಿ ಫುಲ್ ಹೂ ಆಗಿದೆಯಲ್ಲ, ಕಾರಣ ಏನು? ಇದರಲ್ಲಿ 4 ವಿಧದ್ದುಂಟು. ಹ್ಮ್. ಒಂದು ಚಿರಿಯಾಕೊಳ್ಳಿದ್ದೇಳಿ, ಇನ್ನೊಂದು ವಿಜಯ, ಇನ್ನೊಂದು ಕುಂಭಕಲ್, ಮತ್ತೆ ಪನಿಯೂರು 8. ಇಷ್ಟು ವಿಧಗಳು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಮ್ಮ ಉಜಿರೆ ಪಕ್ಕದ ವಲೇರಿಯನ್ ರೋಡ್ರಿಗಸ್ ಅವರ ತೋಟದಲ್ಲಿದ್ದೇನೆ. ಇದಕ್ಕಿಂತ ಮೊದಲು ಕೂಡ ಕಳೆದ ಬಾರಿ ಎಲ್ಲ ಬೇರೆ ಬೇರೆ ವಿಧದ ಕೃಷಿಯ ಒಂದಷ್ಟು ಮಾಹಿತಿಗಳನ್ನು ವಲೇರಿಯನ್ ರೋಡ್ರಿಗಸ್ ನಮ್ಮ ಚಾನಲ್ಗೆ ಕೊಟ್ಟಿದ್ರು. ಇವತ್ತು ನಾನು ನಿಮಗೆ ಒಂದು ಅದ್ಭುತವಾಗಿರುವಂಥ ಒಂದು ಸಂಗತಿಯನ್ನು ತೋರಿಸ್ತೇನೆ. ಕಾಳು ಮೆಣಸಿನ ಬೇರೆ ಬೇರೆ ರೀತಿಯ ಟ್ರೆಂಡ್ಗಳೆಲ್ಲ ಇರ್ತದೆ. ಪಯ್ಯಾನಿ ಗಿಡದಲ್ಲಿ ನೆಡಬಹುದು, ಧೂಪ ಗಿಡದಲ್ಲಿ ನೆಡಬಹುದು, ಬೇರೆ ಬೇರೆ ವೆರೈಟಿಯಲ್ಲಿ. ಅಂಥದ್ರಲ್ಲಿ ಇವತ್ತು ಇನ್ನೊಂದು ರೀತಿಯ ಟ್ರೆಂಡಲ್ಲಿರುವಂಥದ್ದು ಕಾಂಕ್ರೀಟ್ ಕಂಬಗಳ ಮುಖಾಂತರ ಕಾಳು ಮೆಣಸಿನನ್ನೇ ಕೃಷಿ ಮಾಡಬಹುದು ಅನ್ನುವಂಥದ್ದು. ಅಂತಹ ಒಂದು ಕಾಂಕ್ರೀಟ್ ಕಂಬವನ್ನು ಮಾಡಿ ಅದರಲ್ಲಿ ಕಾಳು ಮೆಣಸನ್ನು ನೆಟ್ಟಿದ್ದಾರೆ. ಅದರ ಖರ್ಚುಗಳು ಹೇಗಿರ್ತದೆ, ಅದರ ಎಷ್ಟು ಹೈಟ್ ಇರಬೇಕು, ಏನು ಕತೆ ಅನ್ನುವಂಥ ಎಲ್ಲ ಮಾಹಿತಿಯನ್ನು ನಿಮ್ಗೆ ಕೊಡ್ತೇನೆ. ಈ ವಿಡಿಯೋನ ಕೊನೆ ತನಕ ನೋಡಿ. ಅದೇ ರೀತಿಯಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪರಿಸರದ ಸಂಬಂಧಿಸಿದಂಥ ಒಂದು ಅದ್ಭುತವಾದ ಸಂಗತಿಯನ್ನು ವಲೇರಿಯನ್ ಸರ್ ತಿಳಿಸಿದ್ದಾರೆ. ಬನ್ನಿ, ವಲೇರಿಯನ್ ಸರ್ ಜೊತೆ ಮಾತಾಡ್ತಾ ಇದರ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಿಮ್ಮ ಎದುರಿಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ವಲೇರಿಯನ್ ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಪರವಾಗಿಲ್ಲ. ಒಂದು ಹೊಸ ಯೋಜನೆ, ಹೊಸ ವಿಷಯ, ಹೇಗೆ ಇದನ್ನು ಪ್ರಾರಂಭ ಮಾಡಿದ್ರಿ? ಇದಕ್ಕೆಲ್ಲ ಹೇಗೆಲ್ಲ ಖರ್ಚುಗಳು, ಇದರ ಲೆಕ್ಕಾಚಾರಗಳೆಲ್ಲ ಏನು? ನಾನೆಂದ್ರೆ ಇಲ್ಲಿ ಮನೆ ಇತ್ತು, ಮತ್ತೆ ಕೆಳಗೆ ಎಲ್ಲ ತುಂಬಾ ತೆಂಗುಗಳಿತ್ತು. ಆ ತೆಂಗುಗಳು ಸುಮಾರು 15 ತೆಂಗುಗಳು ಸಿಡಿಲಿನಿಂದ ಸತ್ತೋದು. ಇಲ್ಲಿ ಮನೆ ಕೂಡ ಹಳೆತ್ತು, ಮತ್ತೆ ಅದು ಉಪಯೋಗ ಇಲ್ಲದ ಒಂದು ಹಳೆ ಮನೆ. ಅದನ್ನು ಕೂಡ ಸಮತಟ್ಟು ಮಾಡುವಾಗ ಇಷ್ಟು ಜಾಗ ಸಿಕ್ಕಿತು. ಹಾಗೆ ನಾನು ಏನು ಮಾಡುವುದಂತೇಳಿ ಆಲೋಚನೆ ಮಾಡುವಾಗ ಅಡಿಕೆ ಅಂಥದ್ದೆಲ್ಲ ಯೋಚನೆ ಬಂತು. ಆದ್ರೆ ಅದು ಈಗಾಗಲೇ ಇದ್ದ ಕಾರಣ ಅದನ್ನೇ ಯಾಕೆ ನಾವು ಮಾಡಬೇಕು ಎಂಬ ಒಂದು ಆಲೋಚನೆ ಮಾಡುವಾಗ ಬೇರೆ ಬೇರೆ ರೀತಿಯ ಮರಗಳನ್ನೆಲ್ಲ ನಡುವ ಒಂದು ಪದ್ಧತಿ ಕೂಡ ಈಗ ಅಲ್ಲಿ ಆರಂಭ ಆಗಿದೆ. ನಾನು ಕೂಡ ಈ ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ಅಂತೇಳಿ ವಿಚಾರಿಸಿ ಯೂಟ್ಯೂಬ್ಗಳಲ್ಲಿ ನೋಡಿ, ಮತ್ತೆ ಒಂದೆರಡು ತೋಟಗಳಿಗೆ ಹೋಗಿ ಎಲ್ಲ ನೋಡುವಾಗ ನಂಗೆ ಕಾಂಕ್ರೀಟ್ ಕಂಬದಲ್ಲಿ ನಡುವಂತ ಒಂದು ಯೋಜನೆ ಒಳ್ಳೆಯದು ಎಂಬ ಅಭಿಪ್ರಾಯ ಬಂತು. ಯಾಕೆಂದ್ರೆ ಮುಂದಕ್ಕೆ ನಿರ್ವಹಣೆ ಕೂಡ ಸುಲಭ ಅಂತೇಳಿ. ಮತ್ತೆ ಹಾಗೆ ನಾನು ಈ ಕಂಬಗಳನ್ನು ಹಾಕಿ ಈ ಕಾಳು ಮೆಣಸಿನ ಕೃಷಿ ಮಾಡಿದ್ರೆ ಹೇಗೆ ಅಂತೇಳಿ ಅದಕ್ಕೆ ನಾನು ಇಳಿದೆ. ಈಗ ಈ ಕಂಬಗಳಿದಲ್ಲ, ಇದರ ಸ್ಟ್ರೆಂತ್ ಏನು, ಹೈಟ್ ಏನು ಇದ್ರದ್ದು? ಇದರದ್ದು 16 ಫೀಟ್ ಒಟ್ಟಿಗೆ ಇದರ ಹೈಟ್, ಎತ್ತರ. ಆಮೇಲೆ 2 ಫೀಟ್ ಅಡಿ, 2 ಅಡಿ ಒಳಗೆ ಮಣ್ಣಿನೊಳಗೆ, 14 ಅಡಿ ಮೇಲೆ. ಮತ್ತೆ ಮೇಲೆ ಕೂಡ ಅಲ್ಲಿ ಒಂದು ತೂತು ಇಟ್ಟಿದ್ದಾರೆ. ಅದಕ್ಕೆ ಒಂದು 5 ಫೀಟ್ ತನಕ PVC ಪೈಪ್ಗಳನ್ನು ಸೇರಿಸಿ ನಮ್ಗೆ ಬೇಕಾದ್ರೆ, ಈಗ 14 ಇಲ್ಲಿ ಈಗಾಗಲೇ ಇದೆ, ಅದಕ್ಕೆ ಒಂದು 5 ಸೇರಿಸುವಾಗ 19 ಅಡಿ ಆಗ್ತದೆ. ಅಷ್ಟೊಂದು ಸೇರಿಸಿ ನಾವು ಬೇಕಾದ್ರೆ ವಿಸ್ತರಿಸಬಹುದು ಅಂತ ಒಂದು ಮೇಲೆ ಅದು ಕಾಣುವುದಿಲ್ಲ, ಮೇಲೆ ಉಂಟು ಅಲ್ವಾ? ಹೌದು. ಇದಕ್ಕೆ ಎಷ್ಟು ರೇಟ್ ಆಗುತ್ತೆ ಇಷ್ಟು ದೊಡ್ಡದಕ್ಕೆ? ಇದು ಈಗ ಮುಂಡಾಜೆ ಸಾಜಿಲ್ ಎಂಬುವರು ನನ್ಗೆ ಇದನ್ನು ಅಳವಡಿಸಿಕೊಟ್ಟಿದ್ದಾರೆ. ಇದು ಅಳವಡಿಕೆ ಸಂಪೂರ್ಣವಾಗಿ ಅಂದ್ರೆ ಇದು ಹಿಟಾಚಿ ಇದು ಕ್ರೇನ್ ವೆಚ್ಚ ಒಂದು 25,000 ಮತ್ತು ಇದಕ್ಕೆ ಒಂದು ಕಂಬಕ್ಕೆ 1,500 ಈಗ ಎಲ್ಲ ಅಳವಡಿಸಿ ಎಲ್ಲ ಕೊಟ್ಟದಕ್ಕೆ. ಹಾಗೆ ಒಟ್ಟು ಸುಮಾರು ಒಂದು ನೆಟ್ಟು ಎಲ್ಲ ಆಗುವಾಗ ಒಂದು 3 ಲಕ್ಷ ಒಂದು ಅಂದಾಜು ಖರ್ಚು. ಅಂದ್ರೆ ಎಷ್ಟು ಕಂಬ ಹಾಕಿದ್ರಿ?
162 ಕಂಬ ಹಾಕಿದ್ದೇನೆ ಓಹೋ ಒಟ್ಟಿಗೆ. ಹಾ. ಮತ್ತೆ ಹೌದು, ಇದಕ್ಕಿದ ಕ್ರೇನೇ ಬರ್ಬೇಕಲ್ಲ ಬೇಯಿಸ್ಲಿಕ್ಕೆ. ಅಂದ್ರೆ ಸುಲಭ, ಇಲ್ಲದಿದ್ರೆ ಆಳುಗಳ ಮೂಲಕ ಮಾಡ್ಲಿಕ್ಕೆ ಆಗ್ತದೆ. ಹಾ. ಈಗ ಆಳು ಜಾಸ್ತಿ ಬೇಕು ಮತ್ತೆ ಸಮಯ ಜಾಸ್ತಿ ಬೇಕು. ಹಾ. ಇದು ಸ್ವಲ್ಪ ಒಂದು 2-3 ದಿವಸಗಳಲ್ಲಿ ಎಲ್ಲ. ನಿಲ್ಸಿದ್ದಾರೆ. ಹೌದು ಈಗ 2 ಅಡಿ ಆಳ ಇದೆ ಅಲ್ಲ ಇದರಲ್ಲಿ. ಹೌದೌದು. ಇದರಲ್ಲಿ ಈಗ ಯಾವ್ದು ಕಾಳುಮೆಣಸು ಹಾಕಿರೋದು ನೀವು? ಇದರಲ್ಲಿ 4 ವಿಧದ್ದುಂಟು. ಹ್ಮ್. ಒಂದು ಚಿರಿಯಾಕೋಳ್ ಅಂತೇಳಿ, ಹ್ಮ್. ಇನ್ನೊಂದು ವಿಜಯ, ಹ್ಮ್. ಇನ್ನೊಂದು ಕುಂಭಕಲ್, ಹ್ಮ್. ಮತ್ತೆ ಪನಿಯೂರು 8. ಹಾ. ಇಷ್ಟು ವಿಧಗಳುಂಟು. ನಾವೂರಿನ ಒಬ್ರು ಜಿಜೋ ಎಂಬವರಿದ್ದಾರೆ. ಹ್ಮ್. ಅವರು ಈ ನರ್ಸರಿ ಅಥವಾ ಎಲ್ಲ ಮಾಹಿತಿ ಇದ್ದವರು. ಹ್ಮ್. ಅವರು ಕೇರಳದಿಂದ ನನಗೆ ತಂದು ಕೊಟ್ಟಿದ್ದಾರೆ. ಒಂದೊಂದಕ್ಕೆ 8 ಅಡಿ ಅಂತರ ಇದೆ. ಹ್ಮ್. ಮತ್ತು ಒಂದು ಬುಡದಲ್ಲಿ 2 ಕಾಳುಮೆಣಸು ಗಿಡವನ್ನು ನೆಟ್ಟಿದ್ದೇನೆ. ಹಾ. ಆಚೆಯಿಂದ ಒಂದು ಈಚೆಯಿಂದ ಒಂದು. ಈಗ ನೀರಿನ ವ್ಯವಸ್ಥೆಗೆಲ್ಲ ಡ್ರಿಪ್ ಅಲ್ಲ? ಹೌದು, ಎಲ್ಲ ಡ್ರಿಪ್ ಅಳವಡಿಸಿದ್ದೇನೆ. ಹ್ಮ್. ನಾನು ದಿನ ಒಂದು ಡ್ರಿಪ್ ಲೈನ್ ಅನ್ನು ಹ್ಮ್. 2 ನಿಮಿಷ ಇಡ್ತೇನೆ. 2 ನಿಮಿಷ ಇಡುವಾಗ ಹಾ. ಒಂದು ಗಿಡಕ್ಕೆ ಹಾ. ಸುಮಾರು 2 ಲೀಟರ್ಗಿಂತ ಜಾಸ್ತಿ ನೀರು ಬೀಳ್ತದೆ. 1 ನಿಮಿಷಕ್ಕೆ 1 ಲೀಟರ್ ನೀರು ಬೀಳುತ್ತೆ. ಸಾಧಾರಣ ಜಾಸ್ತಿ ಬೀಳ್ತದೆ. ಕರೆಕ್ಟ್. ಇದ್ರಲ್ಲಿ ನೋಡಿ ಸ್ನೇಹಿತರೆ, 2 ಪೈಪ್ಗಳನ್ನು ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ 2 ಗಿಡ ನೆಟ್ಟಿದ್ದಾರೆ, ಒಂದು ಆ ಕಡೆಗೆ ಒಂದು ಈ ಕಡೆಗೆ. ಅದರಿಂದಾಗಿ 2 ಪೈಪನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ ಆ ನೀರಿನ ಪೈಪು ಹೇಗಿದೆ ಅಂತ ಹೇಳಿದ್ರೆ ಸ್ವಲ್ಪ ನೀರು ವೇಸ್ಟ್ ಆಗುದಿಲ್ಲ, ಬುಡದ ಹತ್ರನೇ ಹೋಗ್ತದೆ. ಅದರ ಜೊತೆಗೆ ಅದರ ಪಸೆ ಸುತ್ತ ಬರ್ತದೆ ನೋಡಿ. ಈಗ ಇಲ್ಲಿ ಹೊರಗಡೆಯಿಂದ ಇದಕ್ಕೆ ಸ್ಪ್ರೇ ಮಾಡಿಲ್ಲ. ಅದು ನೋಡಿ ಇಲ್ಲಿ ಚಂಡಿ 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 ನಿಮಗೆ ವ್ಯತ್ಯಾಸಗಳು ಕಾಣಬಹುದು ಪ್ರತಿಯೊಂದರಲ್ಲೂ ಕೂಡ. ಇಡೀ ಸೆಟಪೇ ಕ್ಲೀನ್ ಆಗುವಂತ ಒಂದು ವಾತಾವರಣವನ್ನು ನಾವು ಇಲ್ಲಿ ಕಾಣಬಹುದು. ಹೇಗೆ ಇದು ಯಶಸ್ವಿ ಸಿಗ್ಬಹುದು ಅನ್ನುವಂಥದ್ದು ನೀವೊಂದು ಗ್ಯಾರಂಟಿ ಆಯ್ತು ನಿಮಗೆ? ನಾನಂದ್ರೆ ತುಂಬಾ ಮಾಹಿತಿ ಪಡ್ಕೊಂಡಿದ್ದೇನೆ. ಹ್ಮ್. ಯಾಕಂದ್ರೆ ನಾವೇ ಸ್ವಂತವಾಗಿ ಆಲೋಚನೆ ಮಾಡಿದ್ರೆ ಕಷ್ಟ. ಹ್ಮ್. ನಾನು ಮಾಡಿದವರಲ್ಲಿ ವಿಚಾರಣೆ ಮಾಡಿದ್ದೇನೆ. ಹ್ಮ್. ಮತ್ತೆ ಯೂಟ್ಯೂಬ್ಗಳಲ್ಲಿ ನೋಡಿದ್ದೇನೆ. ಹ್ಮ್. ಎಲ್ಲ ನೋಡಿ ನನ್ನ ಎಲ್ಲ ಮಾಹಿತಿಗಳನ್ನು ಆಧರಿಸಿ ಹ್ಮ್. ನಾನೊಂದು ಯೋಜನೆಯನ್ನು ರೂಪಿಸಿ ಈಗ ಮಾಡಿದ್ದೇನೆ. ಮತ್ತು ಇದರಲ್ಲಿ ಹ್ಮ್. ಯಾವುದೇ ಗೊಬ್ಬರ ಯಾವುದು ಕೂಡ ಹಾಳಾಗದೆ ಹ್ಮ್. ಕಾಳುಮೆಣಸಿಗೆ ಸಿಗ್ತದೆ. ಕಾರಣ ಈ ಕಾಂಕ್ರೀಟ್ ಕಂಬ ಹ್ಮ್. ಯಾವುದೇ ಗೊಬ್ಬರವನ್ನು ಹೀರಿಕೊಳ್ಳುವುದಿಲ್ಲ. ಹೌದು. ಮತ್ತು ಇನ್ನೊಂದು ಕೆಲವರು ಹೇಳ್ತಾರೆ ಈ ಕಾಂಕ್ರೀಟ್ ಕಂಬ ಹಾಕಿ ಈಗ ನಾವು ಕಾಂಕ್ರೀಟೀಕರಣವನ್ನು ವಿರೋಧಿಸಬೇಕು, ಅದು ಪರಿಸರಕ್ಕೆ ವಿರುದ್ಧದಲ್ಲಿ. ನಾನು ಇದರ ಬದಲಿಗೆ ಸುಮಾರು 30% ಅಂದ್ರೆ ಒಂದು ಅರ್ಧ ಎಕರೆಗಿಂತ ಜಾಸ್ತಿ ಹ್ಮ್. ಜಾಗವನ್ನು ಸುತ್ತ ನಾನು ಕಾಡಿಗಾಗಿಯೇ ಇಟ್ಟಿದ್ದೇನೆ. ಅದರಿಂದ ಅದು ಸಮತೋಲನ ಆಗ್ತದೆ. ಮತ್ತು ಇಲ್ಲಿ ಕೂಡ ತೋರಿಸ್ತೀರ ಅದನ್ನು? ಅದು ತೋರಿಸ್ತೇನೆ. Okay. ಮತ್ತು ಇಲ್ಲಿ ಕೂಡ ಹಣ್ಣು ಹಂಪಲನ್ನು ಕೂಡ ಹಾಕಿದಿರಲ್ಲ? ಹಣ್ಣು ಹಂಪಲು ಮತ್ತೆ ತರಕಾರಿ ಎಲ್ಲ ಬೆಳಿಲಿಕ್ಕೂ ಕೂಡ ಸುಲಭ ಆಗ್ತದೆ. ನೋಡಿ ಸ್ನೇಹಿತರೆ, ಇದು ಯಾವುದು ಸರ್? ಇದು ವಾಟರ್ ಆಪಲ್ ಅಂತ ಹೇಳ್ತಾರೆ, ಬಿಳಿ. ಇದು ನಾನೇ ಕಸಿ ಕಟ್ಟಿ ತಂದು ನೆಟ್ಟದ್ದು. ಅಲ್ಲ ನೋಡಿ ಸ್ನೇಹಿತರೆ, ಹೇಗೆ ಬಂದು ಮುಜಂಟಿ ಅದರ ಕೆಲಸ ಮಾಡ್ತಿದೆ ನೋಡಿ. ಮುಜಂಟಿ ಅಂತ ಹೇಳಿದ್ರೆ ಜೇನಲ್ಲಿ ಒಂದು ಸಣ್ಣ ವೆರೈಟಿ, ಅದು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ಅದರಲ್ಲಿ ಅದು ನಮ್ಮ ಭಾಗದಲ್ಲೆಲ್ಲ ಹೆಚ್ಚಿರ್ತದೆ. ನಿಮಗೆ ಬೇಕಾದ್ರೆ ಬೇರೆ ಬೇರೆ ತಜ್ಞರೆಲ್ಲ ಇರ್ತಾರೆ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಕೊಡಿಸ್ಬೋದು ನೋಡಿ. ಅದು ಕೆಲಸಗಳು ಮಾಡ್ತಿದೆ ಅಲ್ಲ ಸರ್? ಹೌದೌದು. ಈಗ ನಾವು ಹೇಳ್ಬೋದು ಇದು ಯಾಕೆ 4 ವಾಟರ್ ಆಪಲ್ಗೆ ಅಂತ ಹೇಳಿ, ಅಂದ್ರೆ ನೀವು ಅದಕ್ಕೆಲ್ಲದಕ್ಕೊಂದು ಆಹಾರ ಕೊಡ್ತಿದ್ರಿ. ಉಂಟು, ನನ್ನಲ್ಲಿ ಕೂಡ 2-3-4 ಜೇನು ಪೆಟ್ಟಿಗೆ ಉಂಟು. ಹೌದಾ? ಹೌದು. ಇದು ಮ್ಯಾಂಗೋಸ್ಟಿನ್ ಅಂತ ಹೇಳಿ ನೋಡಿ ಸ್ನೇಹಿತರೆ, ಹಣ್ಣಿನ ರಾಣಿ ಅಂತ ಹೇಳ್ತಾರೆ. ಈ ಹೂ ನೋಡಿದ್ರೆ ನಿಜವಾಗ್ಲೂ ರಾಣಿ ಇದ್ದಾಗಿದೆ. ಇದಕ್ಕೆ ಮ್ಯಾಂಗೋಸ್ಟೀನ್ ಅಂತ ಹೇಳುವಂಥದ್ದು. ಇದು ನಮ್ಮ ಪುನಾರ್ಪುಳಿಯ ಫ್ಯಾಮಿಲಿಗೆ ಸೇರಿರುವಂಥದ್ದು. ಇದರಲ್ಲಿ ಕಳೆದ ಬಾರಿ ಬರುವಾಗ ನಾನು ಹೆಚ್ಚು ಹೂಗಳಿರಲಿಲ್ಲ ಸರ್, ಇದರಲ್ಲಿ ಫುಲ್ ಹೂ ಆಗಿದೆಲ್ಲ. ಕಾರಣ ಏನು? ಈ ಸಲ ಏನು ಬಹುಶಃ ಅದರ ಬೆಳವಣಿಗೆ ಎಲ್ಲ ಆಗಿರ್ಬೋದು, ಮತ್ತು ನೀರು ಕೂಡ ನಾವು ಕೊಡ್ತಾ ಇದ್ದೇವೆ. ಚೆನ್ನಾಗಿ ಕೊಡ್ತಾ ಇದ್ದೀರಾ? ಹೌದು. ಅದರಿಂದ ಈ ಸಲ ನೋಡಿ ಈ ಮರ ತುಂಬಿ ಹೋಗಿದೆ ಅಲ್ಲ? ಹೌದು, ಕರೆಕ್ಟ್. ಈ ಸಲ ಚೆನ್ನಾಗಿ ಆಗ್ಬೋದು. ಹೌದು ಅಲ್ಲ? ಈ ಸಲ ಒಂದು 25 kg ಸಿಗುವ ಒಂದು ಅಂದಾಜು ಉಂಟು. ನಾವು ನೋಡಿ ಇದರ ಒಟ್ಟಿಗೆ ಬೇರೆ ಬೇರೆ ರೀತಿಯ ಒಂದು ತರಕಾರಿಗಳು. ಇದು ತೊಂಡೆಕಾಯಿ, ಮತ್ತು ಅಲ್ಲಿ ಒಂದು ಜಾಯಿಕಾಯಿ ಮರದ ಮೇಲೆ ತೊಂಡೆಕಾಯಿ ಉಂಟು. ಇಲ್ಲಿ ನೋಡಿ, ಇದಕ್ಕೆ ನೀರೆಲ್ಲ ಇಲ್ಲಿ ಬಟ್ಟೆ ಒಗೆಯುವಂತ ನೀರು ಕೂಡ ಸುಲಭದಲ್ಲಿ ಅದಕ್ಕೆ ಹೋಗ್ತದೆ. ನೀರು ವೇಸ್ಟ್ ಆಗುದಿಲ್ಲ, ನೀರು ಹಾಳಾಗುದಿಲ್ಲ. ಮತ್ತೆ ನಮ್ಗೆ ವಾರಕ್ಕೆ ಒಂದು 2 kg ತೊಂಡೆಕಾಯಿ ಸಿಗ್ತದೆ ಅಲ್ಲ ಸರ್? ಹಾಗಾದ್ರೆ ಈಗ ನೀವು 150 ರೂಪಾಯಿ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಬಟ್ಟೆ ಹೋಗದಂತ ವೇಸ್ಟ್ ನೀರು ಕೂಡ 150 ರೂಪಾಯಿ ದುಡಿತದೆ. ಹೌದು. ಈಗ ನೋಡಿ, ನೀವೇ ಕೊಟ್ಟ ಒಂದು ಉಪಾಯ,
ಹಾ. ಅಂದ್ರೆ ಕಾಳುಮೆಣಸು ಬದಿಯಲ್ಲಿ ಬೆಂಡೆಕಾಯಿ ಗಿಡಗಳನ್ನು ಹಾಕಿ ಅಂತೇಳಿ ಓ ತಕ್ಷಣ ನಾನು ಹಾಕಿದೆ. ಈಗ ಬರ್ತಾ ಉಂಟು ಅಲ್ಲ. ಗಿಡಗಳು. Correct. ಇದಕ್ಕೆ ಏನಾದ್ರೂ ಗೊಬ್ಬರ ಎಲ್ಲ ಹಾಕಿದ್ರೆ ಹಾ. ಮುಂದಕ್ಕೆ ಕಾಳುಮೆಣಸಿಗೂ ಆಗ್ತದೆ, ಹೌದು, ಅದರ ನೀರು ಇದಕ್ಕೆ ಬೀಳ್ತದೆ. ಇದಕ್ಕೂ ಆಗುತ್ತೆ. ಮತ್ತೆ ಹೌದು. ಕಾಳು ಮೆಣಸಿನ ಆಹಾರ ಬೇರೆ, ಬೆಂಡೆಕಾಯಿ ಆಹಾರ ಬೇರೆ. ನೋಡಿ ಅದೇ ರೀತಿ ಮಧ್ಯದಲ್ಲಿ ಮತ್ತೆ ಇದೊಂದು ಮರಗೆಣಸು ಕೂಡ ಹಾಕಿದ್ದೀರಿ. ಜಿಜು ಎಂಬ ಕೊಟ್ಟವರು ಒಂದು ವೆರೈಟಿ. ಹಾ. ಇದು ಶುಗರ್ ಪೇಷಂಟ್ ಗೆ ಬಹಳ ಒಳ್ಳೇದು, ಶುಗರ್ಲೆಸ್ ಮರಗೆಣಸು. ಹಾಗೆಲ್ಲ ಹೇಳ್ಬಿಡ್ತಾರೆ. ಈಗ ನಂಗೆ 25 ಜನ ಕಾಲ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಫೋನ್ ಎತ್ತು ಇಲ್ಲ ಜೋರು ಮಾಡ್ತಾರೆ. ಅಂದ್ರೆ ನಂಗೆ ಕೊಡಿ ಕೊಡಿ ಅಂತೇಳಿ. ಅದನ್ನ ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳಿ ಹಾಗಾದ್ರೆ. ಹೌದು, ಮಾಡ್ತೇನೆ ಅಲ್ಲ, ಮಾಡ್ತೇನೆ. ಇದು ಕಡ್ಡಿಗಳು. ಶುಗರ್ಲೆಸ್ ಮರಗೆಣಸು. ಹೌದಾ? ಸಿಹಿ ಇಲ್ವಾ ಅದಷ್ಟು? ಅಂದ್ರೆ ಅವರು ಹಾಗೆ ಕೇರಳದಿಂದ ತಂದು ಕೊಟ್ರು. ಇನ್ನೊಂದು ಸೂಪರ್ ಆಗಿರುವಂತಹ ಸೀನ್ ನಿಮ್ಗೆ ತೋರಿಸ್ತಾರೆ, ಬನ್ನಿ ನೋಡಿ. ಒಂದು ಮರ ಇದ್ರೆ ಎಷ್ಟು ಹುಳಿ ಆಗ್ತದೆ ಅಂತ ಯೋಚನೆ ಮಾಡಿ. ಯಾವ್ದಾವ್ದೋ ಕಲಬೆರಕೆ ಹುಳಿ ಅಂತಂದು ತಿನ್ಬೇಕಾಗಿಲ್ಲ ನೋಡಿ. ಇದಕ್ಕೆ ನಮ್ಮಲ್ಲೆಲ್ಲ ಜಿಂಬುಳಿ ಅಂತ ಹೇಳ್ತಾರೆ, ಬಿಂಬುಳಿ ಅಂತ ಹೇಳಿ. ಅದಕ್ಕೆ ನಿಮ್ಮಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ಇದನ್ನ ಯಾವ್ದಕ್ಕೆಲ್ಲ ಉಪಯೋಗ ಮಾಡ್ತೀರಿ ನೀವು? ಇದು ಸಾರಿಗೆ ಆಗ್ತದೆ ಟೊಮೆಟೊ ಬದಲಿಗೆ. ಹ್ಮ್. ಟೊಮೆಟೊ ನಿಜವಾಗಿ ಇದಾಗಿದ್ರೆ ಟೊಮೆಟೊ ಆಗತ್ತೆ ಇಲ್ಲ, ಟೊಮೆಟೊ ಉಳಿತಾಯ ಆಯ್ತು. ಹೌದು. ಮತ್ತೆ ಇನ್ನೊಂದು ಉಪ್ಪಿನಕಾಯಿ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಒಣಗಿಸಿ ಇಟ್ರೆ ಹಾ. ಒಣಗಿಸಿ ಕೂಡ ಇಟ್ಟು ಉಪ್ಪಿನಕಾಯಿ ಮಾಡಬಹುದು, ಹಾ. ಅಥವಾ ಸಾಂಬಾರಿಗೆ ಹಾಕ್ಬಹುದು. ಒಂದು ಹಣಕಾಸಿನ ಉಳಿತಾಯ. ಹಾ. ಮತ್ತೆ ಇತ್ತೀಚೆಗೆ ಮೊನ್ನೆ ಟಿವಿಯಲ್ಲಿ ಬಂತು, ಹಾ. ಈ ಎಲ್ಲಾ ತರಕಾರಿಗಳಲ್ಲಿ ಸೀಸ ಮತ್ತು ನಿಷೇಧಿತ ರಾಸಾಯನಿಕ ಒಳಗೊಂಡಿದೆ ಅಂತೇಳಿ. ಹಾ. ಈಗ ನೋಡಿ, ಇಂಥದ್ದು ನಾವು ಎಲ್ಲ ತಿನ್ನುವಾಗ ಹಾ. ಆ ರಾಸಾಯನಿಕದ ವಸ್ತುಗಳು ನಮ್ಮ ಶರೀರಕ್ಕೆ ಕಡಿಮೆ ಹೋಗುವಾಗ ಹೌದು. ನಮ್ಮ ಆರೋಗ್ಯ ಸ್ವಲ್ಪ ಹಾಳಾಗುವುದು ಸ್ವಲ್ಪ ಲೇಟ್ ಆಗಬಹುದು. ಸ್ನೇಹಿತರೆ, ವಲೇರಿಯನ್ ಸರ್ ಅವರ ಕಾಳು ಮೆಣಸಿನ ಕೃಷಿಯ ಬಗ್ಗೆ ಎಲ್ಲರೂ ಕೂಡ ನೋಡಿದ್ರಿ. ತುಂಬಾ ಬಾರಿ ನಾವು ಮಾತಾಡ್ತೇವೆ, ಪರಿಸರ ಉಳಿಸ್ಬೇಕು ಹಾಗೆ ಹೀಗೆ ಅಂತೇಳಿ. ಈ ವಿಡಿಯೋ ನೋಡಿದಾಗ ನಮ್ಗೆಲ್ರಿಗೂ ಅನ್ಸಿರುವಂತದ್ದು, ಈ ಸಿಮೆಂಟ್ ಕಂಬಗಳು ಬೇಕಾ ಅಥವಾ ಇದು ಪರಿಸರಕ್ಕೆ ಏನು ಪೂರಕ ಅಂತ ಹೇಳಿ. ಆದ್ರೆ ಅದಕ್ಕಿಂತ ಒಂದು ಮಾದರಿಯಾಗಿರುವಂತ ಕೆಲಸವನ್ನು ವಲೇರಿಯನ್ ಸರ್ ಮಾಡಿದ್ದಾರೆ. ನಾನು ಆ ತೋಟದ ಪಕ್ಕದಿಂದ ಬರ್ತಾ ಬರ್ತಾ ನೋಡಿದೆ. ಪ್ರತಿ ತೋಟದ ಬಾರ್ಡರ್ ಅಲ್ಲಿ ಒಂದು ಸಣ್ಣ ಬೇಲಿ ಇರ್ತದೆ, ಎಲ್ಲ ಕಡೆಯಲ್ಲಿ ಒಂದು 3 ಅಡಿಯ ಒಂದು ಬೇಲಿ ಇರ್ತದೆ. ಆದ್ರೆ ಇವರು ಸುಮಾರು ದೊಡ್ಡದಾಗಿರುವಂತ ತನ್ನ ಜಾಗದ ಹೆಚ್ಚು % ಜಾಗವನ್ನು ಕಾಡಿಗೋಸ್ಕರ ಬಿಟ್ಟಿದ್ದಾರೆ. ಅದನ್ನು ಅವರು ಕಮರ್ಷಿಯಲ್ ಆಗಿ ನೋಡಿ, ಈ ರೀತಿಯ ತೋಟವನ್ನು, ಅಡಿಕೆ ತೋಟ, ಕಾಳು ಮೆಣಸೆಲ್ಲ ಹಾಕಬಹುದು. ಆದ್ರೆ ಅದರ ಹೊರತಾಗಿ ಅವರು ಆ ಜಾಗವನ್ನು ಯಾಕೆ ಬಿಟ್ಟಿದ್ದಾರೆ ಅನ್ನುವಂತ ಪ್ರಶ್ನೆಗೆ ಅವರೇ ನಮ್ಗೆ ಉತ್ತರಿಸ್ತಾರೆ. 25 ಫೀಟ್ ಅಗಲದಲ್ಲಿ 2 ಬದಿಗಳಲ್ಲಿ ಮತ್ತು ಇನ್ನೊಂದು ಕಡೆ ಒಂದು 50 ಫೀಟ್. ಅಂದ್ರೆ ಸಾಧಾರಣವಾಗಿ ನನ್ನ ಜಾಗದ 30% ಕಾಡಲ್ಲ, ಸರ್ಕಾರದ ಕಾಡಲ್ಲ, ಕರೆಕ್ಟ್ ಕರೆಕ್ಟ್ ನಾಡಿನ ಕಾಡನ್ನಾಗಿ ನಾನು ಪರಿವರ್ತನೆ ಮಾಡಿದ್ದೇನೆ. ಹಾ. ಯಾಕೆಂದ್ರೆ ಜೀವ ವೈವಿಧ್ಯಗಳು, ಹಾ. ಹಾವುಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಇನ್ನೇನು ನವಿಲು ಎಲ್ಲ ಹಾ. ಇಂತ ಪಕ್ಷಿಗಳು ಹ್ಮ್. ಇದಕ್ಕೆಲ್ಲ ಒಂದು ವಾಸಸ್ಥಾನ ಬೇಕು. ಹೌದು. ಈಗ ನಮ್ಗೆ ತುಂಬಾ ಮಂದಿ ಹೇಳಿದ್ರು, ನೀವು ಬೇಲಿ ತನಕ ಅಡಿಕೆ ಮಾಡಿದ್ರೆ ಇನ್ನು ಚಂದ ಒಂದು 300 ಅಡಿಕೆ ಕೂತ್ಕೊಳ್ತದೆ ಅಂತ ಹೇಳಿ. ನೋಡು, ಅಲ್ಲಿ ಬೇಲಿವರೆಗೆ ಹೋಗು ನೋಡು. ಹಾ. ನೋಡಿ ಸ್ನೇಹಿತರೆ, ನೋಡಿ ಇಲ್ಲಿ ಹಂದಿ ಬರದಾಗೆ ಇವರು ಹಗ್ಗವನ್ನು ಕಟ್ಟಿದ್ದಾರೆ. ಇದಕ್ಕಿಂತ ಮೊದಲು ಇದರಲ್ಲಿ ನಾನು ಕೆಲವು ವಿಡಿಯೋದಲ್ಲಿ ತೋರಿಸಿದ್ದೇನೆ. ನೋಡಿ, ಇದರ ಮೇಲೆ ಇವರು ಈ ಕಡೆ ಪ್ರವೇಶ ಮಾಡಲಿಲ್ಲ, ಮತ್ತೆ ಇಷ್ಟು ಜಾಗವನ್ನು ಅದಕ್ಕೋಸ್ಕರ ಬಿಟ್ಟಿದ್ದಾರೆ. ಹೇಳಿ ಸರ್. ಈಗ ಇದರಲ್ಲಿ ಹಾ. ಇನ್ನೊಂದು ಸಸ್ಯ ಸಂಕುಲಗಳು. ಹಾ. ಈಗ ನಮ್ಮ ಇಂದಿನ ಜನಾಂಗಕ್ಕೆ, ಯುವಜನರಿಗೆ, ಮಕ್ಕಳಿಗೆ, ಮುಂದಿನ ಜನಾಂಗಕ್ಕೆ ಅಲ್ಲ ಈಗಲೇ ಮುಂದಿನಲ್ಲ ಈಗಲೇ ಹಾ. ಈಗ ಒಬ್ಬನಲ್ಲಿ ಕೇಳುದು, ಹಾ. ಕಾಡಿನಲ್ಲಿ ಯಾವ ಜಾತಿಯ ಗಿಡಗಳು ಇವೆ ಅಂತೇಳಿ. ಖಂಡಿತ ಬರ್ಲಿಕ್ಕಿಲ್ಲ, ಅವ್ನು ಗೂಗಲ್ ಅಲ್ಲಿ ಹುಡುಕ್ಬೇಕಾಗಿತ್ತು. ಯಾಕಂದ್ರೆ ಎಲ್ಲಾ ಜಾಗಗಳು ಸಮತಟ್ಟಾಗಿ ರಬ್ಬರು ಅಥವಾ ಕೃಷಿ, ನಮ್ಮ ವಾಣಿಜ್ಯ ಕೃಷಿಯಾಗಿ ಪರಿವರ್ತಿಸಿ ಯಾವುದೇ ಸಸ್ಯ ಸಂಕುಲಗಳು ಇಲ್ಲದಾಗೆ ಮಾಡಿದ್ದಾರೆ. ಹಾಗೆ ನಮ್ಮ ನೋಡಿ, ಬಹಳ ಹಿಂದಿನ ಕಾಲದಲ್ಲಿ ಉಪಯೋಗ ಮಾಡುವಂತ ಯಾವುದೇ ಜಾತಿ ಗಿಡಗಳು ಇಲ್ಲಿ ಉಂಟು ನೋಡಿ. ದಾಲ್ಚಿನ್ನಿ ಆಗಿರ್ಬೋದು, ಪ್ರತಿಯೊಂದು ಕೂಡ ನೋಡಿ. ಇದು ತಾಳೆ ಮರ ಅಂತ ಹೇಳ್ತಾರೆ, ಇಂದು ಇದು ನೋಡಿ, ಇಂಥದ್ದು ಕೂಡ ಉಂಟು. ಯಾಕಂದ್ರೆ ಕುಂಟಾಲು ಎಲ್ಲ ಇದರಲ್ಲಿ ಇಲ್ಲದ ಯಾವುದೇ ಗಿಡಗಳಿಲ್ಲ. ಮತ್ತು ಇದು ನಮ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ನಾನು ಸುಮಾರು ವರ್ಷದ ಹಿಂದೆ ₹3 ಒಂದು ಗಿಡಗಳನ್ನು ತಂದು ಉದ್ದಕ್ಕೆ ನೆಟ್ಟಿದ್ದೇನೆ. ಮಾಗವಾನಿ. ಹೌದು. ಇದರಲ್ಲಿ ಈಗ ಮುಂದಿನ ಒಂದು ಯೋಜನೆ ಉಂಟು, ಕಾಳು ಮೆಣಸು ನೆಡುವಂತದ್ದು. ಅದು ಕೂಡ ನಾನು ಯೋಜನೆ ಹಾಕಿಕೊಂಡಿದ್ದೇನೆ. ಮತ್ತು ನೋಡಿ, ಎಲ್ಲ ಇದು ಬಾರ್ಡರ್ ನಿಜವಾದ ನಿಮ್ಮ ಜಾಗದ ರೆಕಾರ್ಡ್ ಅಲ್ಲಿ ಇರೋದು ಇದು ಅಲ್ಲ? ಹೌದು, ರೆಕಾರ್ಡ್. ಅಂದ್ರೆ ಇದು ನಿಮ್ಗೆ ನಿಮ್ಮ ರೆಕಾರ್ಡ್ ಅಲ್ಲಿ ಇರುವಂತ, ನೀವು ಮಾಡಿರುವಂತ ನಾಡು ಇದು ಅಲ್ವಾ? ಯಾಕೆಂದ್ರೆ ಈಗ ಇದರಲ್ಲಿ ನೋಡಿ, ನೀವು ನಮ್ಮ ಹಿರಿಯರು ಉಪಯೋಗ ಮಾಡುವಂತ ಯಾವುದೇ ಎಲೆಗಳು, ಮರಗಳು, ಗಿಡಗಳು ಎಲ್ಲ ಉಂಟು ನೋಡಿ ಅಲ್ವಾ? ನೋಡಿ, ನೀವು ಒಂದು ವಿಷಯ ಹೇಳಿದ್ರಿ, ಕಾಳು ಮೆಣಸನ್ನು ಮುಂದಿನ ಬಾರಿ ನಾನು ಹಾಕ್ತೇನೆ ಅಂತ ಹೇಳಿ. ಆದ್ರೆ ಪ್ರಕೃತಿ ನಿಮ್ಗಿಂತ ತುಂಬಾ ಫಾರ್ವರ್ಡ್ ಆಗಿದೆ. ಅದಕ್ಕೆ ಏನು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿದ್ವಿ. ನೋಡಿ, ಇದೊಂದು ತೇರೆಯ ಮರ ಇದು. ಹೌದು. ಈ ತೇರೆಯ ಮರಕ್ಕೆ ಒಂದು ಕಾಳು ಮೆಣಸು ಇಲ್ಲಿ ಬಂದಾಗಿದೆ.
ಹೌದು. ಆದ್ರೆ ನೀವು ನೆಟ್ಟಿದ್ದಲ್ಲ ಇದು. ಅದು ನೆಟ್ಟದಲ್ಲ. ಆದ್ರೆ ಅದು ಯಾವ್ದೋ ಒಂದು ಹಕ್ಕಿ ಕಾಳುಮೆಣಸು ತಿಂದು ಇಲ್ಲಿ ಹಿಕ್ಕೆ ಹಾಕಿ ಇಲ್ಲೊಂದು ಗಿಡ ಆಗಿದೆ ನೋಡಿ, ಅದ್ರ ಉದ್ಘಾಟನೆ ಅದು ಮಾಡಿ ಆಗಿದೆ. ಮುಂದಕ್ಕೆ ಮಾಡಿ ನೀವು ಆಗಿದೆ. ಮಾಡಿದ್ರೆ ಆಯ್ತು. ಅದ್ರ ಮೇಲೆ ಇಡೀ ಜಾಗದ ಸುತ್ತ ಒಂದು ರೀತಿ ಜೈವಿಕ ಬಾರ್ಡರ್ ಅಂತ ಹೇಳ್ಬೋದಲ್ಲ ಸರ್? ಅದೆಲ್ಲ ಉಂಟು. ಅಲ್ವಾ? ಹ್ಮ್. ಇದು ನಿಮಗೆ ಮುಂದಕ್ಕೆ ಉಪಯೋಗ ಖಂಡಿತವಾಗಿ ಆಗ್ತದೆ. ಯಾಕಂದ್ರೆ ನಿಮ್ಮ ಇಡೀ ತೋಟವನ್ನು ತಂಪು ಇಡ್ಲಿಕ್ಕೆ ಇದು ಕೆಲಸ ಮಾಡ್ತದೆ. ತಂಪು ಇಡ್ಲಿಕ್ಕೆ ಮತ್ತೆ ಕೆಳಭಾಗದಿಂದ ಬರೋ ಬಿಸಿಲಿದೆಲ್ಲ ಮಧ್ಯಾಹ್ನ ಮೇಲೆ, ಹೌದು. ಅದನ್ನ ತಡಿಲಿಕ್ಕೆ ಇದು ಒಳ್ಳೆ ಕೆಲಸ ಆಗುತ್ತೆ. ಮತ್ತೊಂದು 2 ವರ್ಷಕ್ಕೊಮ್ಮೆ ಹಾ. ನಮ್ಗೆ ಸೊಪ್ಪು ತೋಟಕ್ಕೆ ಇದೆಲ್ಲ ಮತ್ತೆ ತರಗೆಲೆ ಏನು ಬೇಕು ಇದರಲ್ಲಿ ಸಿಗ್ತದೆ. ಕರೆಕ್ಟ್. ಮತ್ತೆ ಈ ಮಣ್ಣು ಹಾ. ಮಣ್ಣು ತೆಗೆದು ಏನಾದ್ರೂ ಯಾವ್ದಾದ್ರು ಬುಡಕ್ಕೆ ಹಾಕಿದ್ರೆ ಹ್ಮ್. ಅದು ಕೂಡ ಒಂದು ಸಾವಯವ ರೀತಿಯಲ್ಲಿ ಮಣ್ಣು ಸಿಗ್ತದೆ ನಮ್ಗೆ. ಹೌದೌದೌದೌದು. ಬಹಳ ಒಂದು ಬಿಸಿಲೇ ಆಗುದಿಲ್ಲಲ್ಲ ಈ ಮಣ್ಣಿಗೆ. ಇಲ್ಲ ಇಲ್ಲ ಇಲ್ಲ. ಅಷ್ಟು ತರಗೆಲೆಗಳಿದೆ ಇದರಲ್ಲಿ ಅಲ್ಲ. ತುಂಬಾ ಜನರು ನಾವು ಪರಿಸರದ ಬಗ್ಗೆ ಮಾತಾಡ್ತೇವೆ, ಆದ್ರೆ ನಮ್ಮ ಜಾಗದಲ್ಲಿ ಪರಿಸರ ಇರಬಾರ್ದು. ಅಂದ್ರೆ ಕಾಡು ನಮ್ಮ ಜಾಗದಲ್ಲಿ ಇರಬಾರ್ದು. ಹೌದು. ಇನ್ಯಾವುದೋ ಗವರ್ಮೆಂಟ್ ಅಲ್ಲಿ ಇರ್ಬೇಕು, ಯಾವುದೋ ಶಾಲೆ ಜಾಗದಲ್ಲಿ, ಪಂಚಾಯತ್ ಜಾಗದಲ್ಲಿ. ನಮ್ಮ ಜಾಗದಲ್ಲಿ ಅಡಿಕೆ ತೆಂಗು ದುಡ್ಡು ಬರೋದು ಮಾತ್ರ ಇರ್ಬೇಕು. ಅದರ ಮಧ್ಯದಲ್ಲಿ 30% ಅಂತ ಹೇಳಿದ್ರೆ ದೊಡ್ಡ ವಿಷಯ. ಅಷ್ಟು ಜಾಗವನ್ನು ನೀವು ಇಟ್ಟಿದ್ದೀರಿ ಅಂತ ಹೇಳಿದ್ರಲ್ಲ. ನಾವು ಸಾಮಾನ್ಯವಾಗಿ ಬೈತೇವೆ ಪಂಚಾಯತ್ ಅರಣ್ಯ ಇಲಾಖೆಗೆಲ್ಲ, ಹ್ಮ್. ಅವ್ರು ಮರ ನೆಡುದಿಲ್ಲ ಅಂತ ಹೇಳಿ. ನಾವು ನೆಟ್ಟು ಅವರಿಗೆ ತೋರಿಸ್ಬೇಕು. Correct. ಅವ್ರು ಗಿಡ ಕೊಡ್ತಾರೆ, ನಾವು ನೆಡಬೇಕು. ಹೌದೌದೌದು. ಇದು ಅವರಿಗೆ ಬೈಯುವುದು. ನಾವು Correct. ಒಂದು ಗಿಡ ನೆಡ್ಲಿಕ್ಕೆ ನಾವು ತಯಾರಿಲ್ಲ. ಸ್ನೇಹಿತರೆ, ಕೇವಲ ತೋಟ ಮಾತ್ರ ಅಲ್ಲ, ಕಾಡು ಕೂಡ ಅತ್ಯಂತ ಮುಖ್ಯ. ಪರಿಸರ ಅಂತ ಹೇಳಿದ್ರೆ ಮನುಷ್ಯ ಮಾತ್ರ ಅಲ್ಲ, ಅದರ ಜೊತೆಗೆ ಸಕಲ ಚರಾಚರ ಜೀವಿಗಳು, ಪ್ರಾಣಿಗಳು, ಪಕ್ಷಿಗಳು, ಹಾವುಗಳು ಕೂಡ ಬದುಕಬೇಕು ಅನ್ನೋಂಥ ವಲೇರಿಯನ್ ಸರ್ ಅವರ ಕಲ್ಪನೆ ಮುಂದಿನ ಸಮಾಜಕ್ಕೆ ಮತ್ತು ಇಂದಿನ ಸಮಾಜಕ್ಕೆ ಅತ್ಯಂತ ಮುಖ್ಯವಾಗಿರುವಂಥದ್ದು. ಒಂದು ಉತ್ತಮವಾಗಿರುವಂಥ ಮಾಹಿತಿ ಸರ್. ಅದರ ಜೊತೆಗೆ ಮಾಹಿತಿ ಎಲ್ಲ ಕಡೆ ಸಿಗ್ತದೆ, ಆದ್ರೆ ಈ ಸಂದೇಶ ಇದೆಲ್ಲ ಕೊನೆಯಲ್ಲಿ ನೀವು ಕೊಟ್ಟರೆ ನೋಡಿ, ಈ ಪರಿಸರ ಉಳಿಸುವಂತ ಹೌದು. ಇದು ಎಲ್ಲೂ ಸಿಗಲ್ಲ. ಅಂದ್ರೆ ಇದನ್ನು ಯಾರು ಕೂಡ ಇದರ ಬಗ್ಗೆ ಹೆಚ್ಚು ಗಮನ ಕೊಡುದಿಲ್ಲ. ಅದರ ಪರಿಣಾಮವಾಗಿ ಇವತ್ತು ಡಿಗ್ರಿ ಕೆಲವರು ಕೊಡ್ತಾರೆ, ಹೆಚ್ಚಿನವರು ಕೊಡುದಿಲ್ಲ. ಹೆಚ್ಚಿನವರು ಕೊಡುದಿಲ್ಲ. ಟೆಂಪರೇಚರ್ ಹೇಗೆ ಏರ್ತಿದೆ ಅನ್ನೋದು ಗೊತ್ತಿದೆ. ಅದರಿಂದಾಗಿ ನಮ್ಮ ಚಾನಲ್ ಕೂಡ ನೋಡ್ತಿದ್ರಿ ನೀವು ತುಂಬಾ ಸಮಯದಿಂದ. ನಿಮ್ಮ ಸಂದರ್ಶನಗಳನ್ನು ತುಂಬಾ ಬಾರಿ ನಾನು ಮಾಡಿದ್ದೇನೆ. ಒಟ್ಟಾರೆಯಾಗಿ ಈ ನಮ್ಮ ಚಾನಲ್ನ ಕೆಲಸಗಳು ಅಥವಾ ಈ ಕೃಷಿ ಕೆಲಸಗಳು ಏನನ್ಸುತ್ತೆ? ನಾನು ಸ್ವಲ್ಪ ಪ್ರೇರಿತನಾದದ್ದೇ ನಿಮ್ಮ ಚಾನಲ್ ಮೂಲಕ. ಹ್ಮ್. ಯಾಕೆಂದ್ರೆ ಕೆಲವರ ಚಾನಲ್ಗಳು ಹೇಗೆ ಇದ್ದರೆ ಅದು ಅಂದ್ರೆ ಗಂಟೆಗಟ್ಟಲೆ ಬೇಕು. ಹ್ಮ್. ಆದ್ರೆ ನಿಮ್ದಾಗಲ್ಲ. ನಾವು ಸ್ಟಾರ್ಟ್ ಮಾಡಿ ಹೇಗೆ ಮುಗಿದಂದ್ರೆ ಅದರಲ್ಲಿ ಅಷ್ಟು ಕಡಿಮೆ ಅವಧಿಯಲ್ಲಿ ಆ ಬೇಕಾದಂತ ಎಲ್ಲ ಮಾಹಿತಿ ನಿಮ್ದು ಸಿಗ್ತದೆ. ಮತ್ತು ತುಂಬಾ ವಿಡಿಯೋ ಹಾಕುವಾಗ ನಮ್ಗೆ ಬೇರೆ ಬೇರೆ ಮೂಲಗಳಿಂದ ಮಾಹಿತಿ ಸಿಗ್ತದೆ. ಆ ಮಾಹಿತಿಯ ಒಂದು ಪ್ರೇರಿತನಾಗಿ ನಾನು ಕೂಡ ಈಗ ಬದಲಾವಣೆ ಎಲ್ಲ ಮಾಡಿಕೊಂಡಿದ್ದೇನೆ. ಮತ್ತು ಬಹಳ ಒಳ್ಳೆ ನಿಮ್ಮ ಮಾಹಿತಿ. ಮುಂದೆ ಮೇ ತಿಂಗಳಲ್ಲಿ ನಮ್ಮ ಅನುಗ್ರಹ ಕೋಆಪರೇಟಿವ್ ಸೊಸೈಟಿಯ ಅಧೀನದಲ್ಲಿ ಒಂದು ತರಬೇತಿ ಶಿಬಿರವನ್ನು ಕಾಳುಮೆಣಸಿನವರಿಗೆ ಮಾಡುವ ಒಂದು ಯೋಚನೆಯಲ್ಲಿ ಇದ್ದೇನೆ. ನಿಮ್ಮನ್ನು ಕೂಡ ಕರೆದು ಈ ಕೆಲವು ಮಾಹಿತಿಗಳನ್ನು ನೀಡಲಿಕ್ಕೆ ನಾನು ಒಂದು ಆಲೋಚನೆಯನ್ನು ಮಾಡಿದ್ದೇನೆ. ಓಕೆ ಸರ್, ಒಂದು ನಾವೇನು ಬಾರಿ ದೊಡ್ಡ ಮಾಹಿತಿ ಕೊಡೋರುತ್ತಲ್ಲ, ಆದ್ರೆ ಪ್ರಕೃತಿಯಲ್ಲಿ ಏನಿದೆ ಅದನ್ನು ಸ್ವಲ್ಪ ಇಣಕಿ ನೋಡುವಾಗ ಅದೇ ದೊಡ್ಡ ಮಾಹಿತಿ ಆಗ್ತದೆ. ಅಲ್ಲ, ಬಹಳ ಒಳ್ಳೇದು. ಈಗ ಪತ್ರಿಕೆಗಳಲ್ಲಿ ಬಂತು, ಓದಿ ಅದು ಬಿಸಾಡಿ ಹೋದ ನಂತರ ಹೋಯ್ತು. ಅದು ನಿಮ್ಮ ಯೂಟ್ಯೂಬ್ ಚಾನೆಲ್ ಆಗಲ್ಲ. ನೀವು ಎಷ್ಟು ವರ್ಷಗಳ ತನಕ ನಿರ್ವಹಣೆ ಮಾಡ್ತಾ ಇದ್ದೀರಿ, ಅಷ್ಟು ವರ್ಷಗಳ ತನಕ ನಮ್ಗೆ ನೋಡ್ಲಿಕ್ಕೆ ಆಗ್ತದೆ. ಹುಡುಕಿ ನೋಡಬಹುದು. ಸುಲಭ. ಆದ್ರೆ ಇದು ಬಹಳ ಒಳ್ಳೇದು. ನಮ್ಗೆ ಪುರುಸೊತ್ತಿರುವಾಗ ಯಾವುದೇ ಸಮಯದಲ್ಲಿ ಮತ್ತೆ ವಿಡಿಯೋಗಳನ್ನು ನೋಡ್ಲಿಕ್ಕೆ ಯಾರಿಗೂ ಬೋರ್ ಆಗುದಿಲ್ಲ. ಆದ್ರಿಂದ ಅದೊಂದು ಬಹಳ ಒಂದು ನಿಮ್ಮ ಕಾರ್ಯ. ಅದರಿಂದ ಅದನ್ನು ನೀವು ಮುಂದುವರಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್.